ಗ್ರಾಮೀಣ ಭಾಗಗಳಲ್ಲಿ ಒಂದು ಕಾಲದಲ್ಲಿ ಈಚಲು ಚಾಪೆ, ಪೊರಕೆ, ಕುಕ್ಕೆಗಳು, ಬೀಸಣಿಗೆಗಳನ್ನ ಬಳಸುತ್ತಿದ್ದರು. ಆಗೆಲ್ಲ ಆದಾಯದ ಮೂಲವಾಗಿ ಪರಿಗಣಿಸುತ್ತಿದ್ದ ಈಚಲು ಮರಗಳು ಇಂದು ನಿರ್ಲಕ್ಷಿಸಲ್ಪಟ್ಟಿವೆಯಾದರೂ ಈ ಮರಗಳಿಗೆ ದೈವಿಕ ಸ್ಥಾನಮಾನವಿರುವುದರಿಂದ ಇನ್ನೂ ಕೂಡ ಬದುಕುಳಿದಿವೆ. ಈ ಈಚಲು ಮರವೂ ಕೂಡ ಆಯುರ್ವೇದದಲ್ಲಿ ಪರಿಗಣಿಸಲ್ಪಟ್ಟಿರುವ ಒಂದು ಔಷಧೀಯ ವೃಕ್ಷವಾಗಿದೆ. ನಮ್ಮ ಅರೆಮಲೆನಾಡು ಭಾಗದಲ್ಲಿ ಅಥವಾ ಪ್ರಾಯಶಃ ಕರ್ನಾಟಕಾದ್ಯಂತ ಈಚಲು ಮರದ 2 ಪ್ರಜಾತಿಗಳನ್ನ ಹೆಚ್ಚಾಗಿ ಕಾಣಬಹುದು. ಈ 2 ಮರಗಳ ಕುಟುಂಬವೂ ಕೂಡ ಅರೇಕೆಸಿಯೇ ಆಗಿದ್ದು ಅತಿ ಎತ್ತರವಾಗಿ ಬೆಳೆಯುವ ಈಚಲು ಮರದ ವೈಜ್ಞಾನಿಕ ಹೆಸರನ್ನ ಫೋಯ್ನಿಕ್ಸ್ ಸಿಲ್ವೆಸ್ಟೆರಿಸ್ ಎಂದು, ಚಿಕ್ಕದಾಗಿ ಬೆಳೆಯುವ ಈಚಲು ಮರವನ್ನ ಫೋಯ್ನಿಕ್ಸ್ ಪಸಿಲ್ಲಾ ಎಂದು ಹಾಗೂ ಸಾಮಾನ್ಯವಾಗಿ ಮಾರುಕಟ್ಟೆಗಳಲ್ಲಿ ಮಾರಲ್ಪಡುವ ಖರ್ಜೂರದ ಮರವನ್ನ ಫೋಯ್ನಿಕ್ಸ್ ಡೆಕ್ಟಿಲಿಫೆರಾ ಎನ್ನುತ್ತಾರೆ. ಸಂಸ್ಕೃತದಲ್ಲಿ ಖರ್ಜೂರಹ ಹಾಗೂ ಖರ್ಜೂರಿ ಎಂದು, ಕನ್ನಡದಲ್ಲಿ ಈಚಲು, ಹಿಂದಿಯಲ್ಲಿ ಖಜೂರ್ ಹಾಗೂ ಸೇಂದಿ, ಆಂಗ್ಲ ಭಾಷೆಯಲ್ಲಿ ವೈಲ್ಡ್ ಡೇಟ್ ಪಾಮ್, ಡೇಟ್ ಶುಗರ್ ಪಾಮ್, ಇಂಡಿಯನ್ ವೈಲ್ಡ್ ಡೇಟ್, ಇಂಡಿಯನ್ ವೈನ್ ಪಾಮ್, ಸಿಲ್ವರ್ ಡೇಟ್ ಪಾಮ್ ಇತ್ಯಾದಿ ಹೆಸರುಗಳಿವೆ. ಸಾಮಾನ್ಯವಾಗಿ ಕೆರೆ ಕಟ್ಟೆಗಳ ಪಕ್ಕ, ಬಂಜರು ಭೂಮಿ, ಉಷ್ಣವಲಯದ ಕಾಡುಗಳು, ಕುರುಚಲು ಕಾಡು ಹಾಗೂ ದೇವಾಲಯಗಳ ಅಕ್ಕಪಕ್ಕದಲ್ಲಿ ಕಾಣಲ್ಪಡುವ ಈಚಲು ಮರದ ಮೂಲ ಭಾರತವಾಗಿದ್ದು ಪಾಕಿಸ್ತಾನ, ನೇಪಾಳ, ಚೀನಾ, ಮಯನ್ಮಾರ್ ಮುಂತಾದ ದೇಶಗಳಲ್ಲಿ ಕಂಡುಬರುತ್ತದೆ. ದೊಡ್ಡದಾಗಿ ಬೆಳೆಯುವ ಈಚಲು ಮರ ಸುಮಾರು 70 ಅಡಿ ಎತ್ತರವಾಗಿ ಬೆಳೆಯುವ ಮರವಾಗಿದ್ದರೆ ಸಣ್ಣದಾಗಿ ಬೆಳೆಯುವ ಜಾತಿಯ ಈಚಲು ಮರ ಸುಮಾರು 20 ಅಡಿ ಎತ್ತರ ಬೆಳೆಯಬಲ್ಲದು. ಮಾಸಲು ಕಂದು ಬಣ್ಣದ ಕಾಂಡ ಹೊಂದಿರುವ ಈಚಲಿನ ಗರಿಗಳು ಸುಮಾರು 40 ಸೆಂಟಿಮೀಟರ್ ಉದ್ದವಾಗಿದ್ದು ಮುಂಭಾಗದಲ್ಲಿ ಮೊನಚಾದ ಮುಳ್ಳುಗಳಿಂದ ಕೂಡಿರುತ್ತವೆ. ಎತ್ತರವಾಗಿ ಬೆಳೆಯುವ ಈಚಲು ಮರಗಳು ಸಾಕಷ್ಟು ಎತ್ತರ ಬೆಳೆದ ಬಳಿಕ ಫಲ ನೀಡಿದರೆ, ಚಿಕ್ಕದಾಗಿ ಬೆಳೆಯುವ ಜಾತಿಯ ಈಚಲು ಮರಗಳು 3-4 ಅಡಿಗಳಷ್ಟು ಎತ್ತರವಾಗಿದ್ದಾಗಲೇ ಫಲ ನೀಡುತ್ತವೆ. ಹಳದಿ ಬಣ್ಣದ ಅಂಡಾಕಾರದ ಕಾಯಿಗಳು ಗೊಂಚಲುಗಳಲ್ಲಿ ಸಮಾವಿಷ್ಟವಾಗಿದ್ದು ಹಣ್ಣಾದಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ. ಖರ್ಜೂರದಂತೆ ಹೆಚ್ಚಿನ ತಿರುಳು ಇಲ್ಲದಿದ್ದರೂ ಖರ್ಜೂರಕ್ಕಿಂತ ಹೆಚ್ಚು ಸಿಹಿಯಾದ ಹಾಗೂ ಪೌಷ್ಟಿಕವಾದ ಹಣ್ಣುಗಳಾಗಿರುತ್ತವೆ. ತೋರಿಸಲ್ಪಡುತ್ತಿರುವ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿರುವ ಈಚಲು ಮರದ ಉತ್ಪನ್ನಗಳನ್ನ ಸಾಂಪ್ರದಾಯಿಕ, ಆಯುರ್ವೇದ ಹಾಗೂ ಸಿದ್ಧವೈದ್ಯ ಚಿಕಿತ್ಸಾ ವಿಧಾನಗಳಲ್ಲಿ ಬಳಸಲಾಗುತ್ತದೆ. ಈ ಮೊದಲೇ ಹೇಳಿದಂತೆ ಈಚಲು ಮರಕ್ಕೆ ಕರ್ನಾಟಕದಲ್ಲಿ ಪೂಜನೀಯ ಸ್ಥಾನಮಾನವಿದ್ದು ಈ ಮರವನ್ನ ಪೂಜಿಸಲಾಗುತ್ತದೆ. ಈ ಮರದ ಗರಿಗಳಿಂದ ಹಗ್ಗ, ಚಾಪೆ, ಪೊರಕೆ, ಬೀಸಣಿಕೆ, ಬುಟ್ಟಿ, ಮಂಕರಿಗಳು ಮುಂತಾದ ಉತ್ಪನ್ನಗಳನ್ನ ತಯಾರಿಸಿ ಸ್ಥಾನೀಯ ಸಂತೆಗಳಲ್ಲಿ ಮಾರಾಟ ಮಾಡಲಾಗುತ್ತದೆ. ಈ ಮರದ ಕಾಂಡ ಹಾಗೂ ಹೊಂಬಾಳೆಯಿಂದ ತೆಗೆಯಲಾಗುವ ತಾಜಾ ಹಾಲು ತಂಪಾದ ಗುಣ ಹೊಂದಿದೆ. ಈ ಹಾಲಿನಿಂದ ಸ್ಥಾನೀಯವಾಗಿ ಹೆಂಡ ಹಾಗೂ ಸಕ್ಕರೆಯನ್ನ ತಯಾರಿಸಲಾಗುತ್ತದೆ. ಬಂಗಾಳದ ಪ್ರದೇಶಗಳಲ್ಲಿ ಈಚಲಿನ ಹಾಲಿನಿಂದ ಸಕ್ಕರೆ ತಯಾರಿಸಲಾಗುತ್ತದೆ. ಈ ಮರಗಳಿಂದ ದಿನಕ್ಕೆ 5 ಲೀಟರ್ನಂತೆ ಹಲವಾರು ತಿಂಗಳು ಈಚಲಿನ ಹಾಲನ್ನ ಪಡೆಯಬಹುದು. ಈ ಹಾಲಿನಿಂದ ಮಾಡಲಾಗುವ ಮದ್ಯವನ್ನೂ ಕೂಡ ಸ್ಥಾನೀಯ ಮಾರುಕಟ್ಟೆಗಳಲ್ಲಿ ಮಾರಾಟ ಮಾಡಲಾಗುತ್ತದೆ. ಭಾರತೀಯ ಸ್ವತಂತ್ರ ಹೋರಾಟದ ಸಮಯದಲ್ಲಿ ಈ ಈಚಲು ಮರಕ್ಕೆ ಕಟ್ಟಿದ್ದ ಹೆಂಡದ ಮಡಕೆಗಳನ್ನ ನಾಶ ಮಾಡುವುದು ಹೋರಾಟದ ಒಂದು ಭಾಗವಾಗಿತ್ತು. ಕಾಂಡದ ತಿರುಳಿನಿಂದ ಖಾದ್ಯಗಳನ್ನ ತಯಾರಿಸಲಾಗುತ್ತದೆ. ಬೇರಿನಿಂದ ಹಲ್ಲು ನೋವಿಗೆ ಹಾಗೂ ಒಳಭಾಗದ ಕಾಂಡದಿಂದ ಅಸ್ತಮಾ, ಕೆಮ್ಮು, ಅತಿ ಉಷ್ಣತೆ, ಜ್ವರ, ಹೃದಯ ಸಂಬಂಧಿ ಕಾಯಿಲೆಗಳು ಹಾಗೂ ಒಸಡು ನೋವಿಗೆ ಚಿಕಿತ್ಸೆ ನೀಡಲಾಗುತ್ತದೆ. ಈಚಲಿನ ಹಣ್ಣುಗಳು ಹೃದಯದ ಸಮಸ್ಯೆ ಇರುವವರಿಗೆ, ಹೊಟ್ಟೆ ನೋವು, ಜ್ವರ, ಸಂಧಿವಾತ ಹಾಗೂ ಮೂಲವ್ಯಾಧಿ ಇರುವವರಿಗೆ ಸಹಕಾರಿ ಎನ್ನಲಾಗಿದೆ. ಈಚಲು ಮರಗಳು ಗೀಜುಗದ ಹಕ್ಕಿಗಳಿಗೆ ಗೂಡು ಕಟ್ಟಲು ಸೂಕ್ತವಾದ ಮರಗಳಾಗಿವೆ.